ಶ್ರೀ ಶಿರಡಿ ಸಾಯಿ ಸಚ್ಚರಿತೆ 22ನೇ ಅಧ್ಯಾಯ. ಭಗವಂತನ ರೂಪಲಕ್ಷಣಗಳನ್ನು ವರ್ಣಿಸುವುದು ಆಕಾಶದಲ್ಲಿ ತಾರೆಗಳೆಣಿಸುವಷ್ಟೇ ಅಸಾಧ್ಯ ಕೆಲಸ. 1000 ನಾಲಿಗೆಯ ಆದಿಶೇಷನಿಗೂ ಇದು ಸಾಧ್ಯವಿಲ್ಲ. ಈ ಜೀವನದ ಗುರಿಯೇ ಪರಮಾತ್ಮನ ಧ್ಯಾನ. ಕೃಷ್ಣ ಪಕ್ಷದಲ್ಲಿ ಚಂದ್ರನು ದಿನದಿನಕ್ಕೆ ಕಳೆಗುಂದಿ ಅಮಾವಾಸ್ಯೆಯ ದಿನ ಕಣ್ಮರೆಯಾಗುತ್ತಾನೆ. ನಂತರ ಶುಕ್ಲಪಕ್ಷದ ಆರಂಭ. ದಿನದಿನವೂ ಚಂದ್ರನ ಪ್ರಭೆ ಹೆಚ್ಚಾಗತೊಡಗುತ್ತದೆ. ಶ್ರೀ ಸಾಯಿನಾಥರ ಭಾವಚಿತ್ರವನ್ನು ಗಮನವಿಟ್ಟು ನೋಡೋಣ. ಬಲಗಾಲಿನ ಹೆಬ್ಬೆರಳಿನ ಮೇಲೆ ಎಡಗೈ ತೋರು ಬೆರಳು ಹಾಗೂ ಮಧ್ಯದ ಬೆರಳನ್ನು ಇಟ್ಟುಕೊಂಡಿದ್ದಾರೆ. ಅದರ ಸಂದೇಶ ಹೀಗಿದೆ: ನೀವು ನನ್ನನ್ನು ಅರಿಯಬೇಕಾದರೆ ಮೊದಲು ನಾನು ನನ್ನದು ಎಂಬೀ ಭಾವನೆಗಳನ್ನು ತೊರೆಯಿರಿ. ಬಲ ಹೆಬ್ಬೆರಳಿನ ಮೇಲೆ ನಿಮ್ಮ ಚಿತ್ರವನ್ನು ನೆಲೆಗೊಳಿಸಿ. ಆಗ ನಿಮಗೆ ಜ್ಞಾನದ ಅರಿವಾಗುತ್ತದೆ. ಈ ಧ್ಯಾನವೇ ಭಕ್ತಿ ಮಾರ್ಗದ ಸುಲಭ ಸಾಧನವಾಗಿದೆ. ಶ್ರೀ ಬಾಬಾ ನೆಲೆಸಿದ ಶಿರಡಿ ಪವಿತ್ರ ಕ್ಷೇತ್ರವಾಯಿತು. ಬಡವ ಬಲ್ಲಿದರೆನ್ನದೆ ನಾನಾ ಭಕ್ತರು ಇಲ್ಲಿ ಸೇರುತ್ತಿದ್ದರು. ಬಾಬಾ ಕೆಲವೊಮ್ಮೆ ಧ್ಯಾನಮಗ್ನರಾಗಿದ್ದರೆ ಮತ್ತೊಮ್ಮೆ ನೀತಿಬೋಧಕ ಕಥೆಗಳನ್ನು ಹೇಳುತ್ತಿದ್ದರು. ಭಕ್ತರ ಯೋಗ್ಯತೆಗೆ ಅನುಗುಣವಾಗಿ ಅವರ ಉಪದೇಶ ಸಾಗುತ್ತಿತ್ತು. ಅವರ ಲೀಲೆಗಳು ಅಗಣಿತ. ಬಾಳಾಸಾಹೇಬ್ ಮಿಲಿಕರ್ ಎಂಬ ಭಕ್ತರು ಶಿರಡಿಯ ಮಸೀದಿಯಲ್ಲಿ ಬಾಬಾ ಅವರನ್ನು ದರ್ಶಿಸಿ ಹೊರಡುವುದರಲ್ಲಿದ್ದಾಗ ನಿನಗೆ ಹಾವು ಗೊತ್ತೇ ಎಂದು ಹೇಳಿ ದ್ವಾರಕಾಮೀಗೆ ಬಂದವರಿಗೆ ಅದರ ಭಯವಿಲ್ಲ ಎಂದು ಅಭಯ ನೀಡಿದರು. ಇದರ ಮರ್ಮ ಯಾರಿಗೂ ಗೊತ್ತಿರಲಿಲ್ಲ. ಬಾಳಾಸಾಹೇಬರು ಅಲ್ಲಿಂದ ಹೊರಟಾಗ ಶ್ಯಾಮನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹೇಳಿದರು. ಆದರೆ ಮಿಲಿಕರ್ ಅವರು ತಾವೊಬ್ಬರೇ ಹೋಗುವುದಾಗಿ ತಿಳಿಸಿದರು. ಪುನಃ ಯೋಚಿಸಿ ಶ್ಯಾಮ್ ಅವರೊಂದಿಗೆ ಹೊರಟು ಚಿಥಳಿ ಎಂಬ ಊರನ್ನು ರಾತ್ರಿ ತಲುಪಿದರು. ರಾತ್ರಿ ಹೊತ್ತಿನಲ್ಲಿ ಎಲ್ಲಿಂದಲೋ ಒಂದು ಹಾವು ಬಂದು ಅವರ ಹೊದಿಕೆಯ ಮೇಲೆ ಕುಳಿತಿತ್ತು. ಅವರಿಗೆ ಭಯವಾಯಿತು. ಶ್ಯಾಮ್ ಅವರು ಸದ್ದಿಲ್ಲದೆ ಕೋಲಿನಿಂದ ಅದನ್ನು ಹೊಡೆದು ಕೊಂದರು. ಬಾಬಾ ಮೊದಲೇ ಅವರಿಗೆ ಈ ಸೂಚನೆ ನೀಡಿದ್ದರು. ಇದರಿಂದ ಮಿಲಿಕರ್ ಅವರಿಗೆ ಬಾಬಾ ಮೇಲಿನ ಭಕ್ತಿ ಇಮ್ಮಡಿಯಾಯಿತು. ಬಾಪು ಸಾಹೇಬ್ ಬೂಟಿ ಅವರಿಗೆ ಒಂದು ದಿನ ಖ್ಯಾತಿ ಜ್ಯೋತಿಷಿಯೊಬ್ಬರು ಈ ದಿನ ನಿಮಗೆ ಅಪಮೃತ್ಯುವಿದೆ ಎಂದರು. ಇದರಿಂದ ವ್ಯಾಕುಲರಾದ ಅವರು ಬಾಬಾ ಅವರ ಮೊರೆ ಹೊಕ್ಕರು. ಬಾಬಾ ಅವರು ನಿನಗೆ ಹೇಗೆ ಅಪಮೃತ್ಯು ಬರುತ್ತದೆಯೋ ನೋಡುವೆ ಎಂದು ಅವರು ಕೇಳದೆಯೇ ಹೇಳಿದ್ದರು. ಆ ಸಂಜೆ ತಮ್ಮ ಕೊಠಡಿಯಲ್ಲಿ ಹಾವೊಂದನ್ನು ನೋಡಿದರು. ಅವರ ಆಳು ಅದನ್ನು ಹೊಡೆಯಲು ಹೋದಾಗ ದೊಡ್ಡ ಕೋಲನ್ನು ತರಲು ಅವರು ಹೇಳಿದರು. ಅಷ್ಟರಲ್ಲಿ ಸರ್ಪ ಮಾಯವಾಗಿತ್ತು. ಬಾಬಾ ಹೀಗೆ ಬಂದ ಅಪಮೃತ್ಯುವನ್ನು ಪರಿಹರಿಸಿದ್ದರು. ವಾತರೋಗ ಪೀಡಿತರಾಗಿದ್ದ ಅಮೀರ್ ಶಕ್ಕರ್ ಎಂಬಾತನು ಬಾಬಾ ಅವರ ಬಳಿ ರೋಗ ಪರಿಹಾರಕ್ಕೆ ಬಂದನು. ಆತನನ್ನು ಚಾವಡಿಯಲ್ಲಿ ತಂಗುವಂತೆ ಬಾಬಾ ಹೇಳಿದರು. ಅದೇನೋ ಅಷ್ಟು ಆರೋಗ್ಯಕರ ಸ್ಥಳವಾಗಿರಲಿಲ್ಲ. ಬಾಬಾ ಪ್ರತಿ ರಾತ್ರಿ ಅಲ್ಲೇ ಮಲಗುತ್ತಿದ್ದರು. ಅಮೀರ್ ಶಕ್ಕರ್ ಅವರಿಗೆ ಮಸೀದಿಯೊಳಗೆ ಬರಲು ಬಿಡಲಿಲ್ಲ. ಹೀಗೆ 9 ತಿಂಗಳು ಕಳೆದು ಹೋಯಿತು. ಅವರಿಗೆ ಬೇಸರವಾಗಿ ಶಿರಡಿಯನ್ನು ಬಿಟ್ಟು ಕೋಪರ್ಗಾಂವ್ನ ಛತ್ರವೊಂದಲ್ಲಿ ತಂಗಿದರು. ಅಲ್ಲಿ ಅವರಿಗೆ ಫಕೀರರೊಬ್ಬರು ಕಂಡನು. ಸಾಯುವುದರಲ್ಲಿದ್ದ ಅವನು, ನೀನು ಯಾರು ಎಂದು ಕೂಗಿಕೊಂಡೆ. ಅವರು ನೀರು ಕುಡಿಯಲು ನೀಡಿದರು. ಆ ಮುದಿ ಫಕೀರನು ನೀರು ಕುಡಿದು ಮರಣ ಹೊಂದಿದನು. ಶಕ್ಕರನಿಗೆ ಈ ಘಟನೆಯಿಂದ ತುಂಬ ಭಯವಾಯಿತು. ಅದೇ ರಾತ್ರಿ ಅವರು ಶಿರಡಿಗೆ ಹಿಂದಿರುಗಿದರು. ನಂತರ ಚಾವಡಿಯಲ್ಲಿ ತಂಗಿ ತಮ್ಮ ಕಾಯಿಲೆಯಿಂದ ಗುಣ ಹೊಂದಿದರು. ಬಾಬಾ ಇದ್ದಕ್ಕಿದ್ದಂತೆ ಒಂದು ರಾತ್ರಿ, ಅಬ್ದುಲ್ಲನೇ, ಯಾವುದೋ ದೆವ್ವ ನನ್ನನ್ನು ಹೊಡೆಯಲು ಬರುತ್ತಿದೆ ಎಂದು ಕೂಗಿದರು. ಅಬ್ದುಲ್ ಸುತ್ತಲೂ ನೋಡಲು ಏನೂ ಕಾಣಲಿಲ್ಲ. ಬಾಬಾ ತಮ್ಮ ಕೋಲನ್ನು ನೆಲಕ್ಕೆ ಬಡಿದರು. ಅಮೀರ್ ಶಕ್ಕರ್ ಅವರಿಗೆ ಸರ್ಪವೊಂದು ಅಲ್ಲಿ ಕಾಣಿಸಿತು. ಕೂಡಲೇ ಅದನ್ನು ಕೊಂದರು. ಹೀಗೆ ಅಮೀರ್ ಶಕ್ಕರ್ ಅವರು ಸರ್ಪಭಯದಿಂದ ಪಾರಾದರು. ಒಮ್ಮೆ ಬಾಬಾ ಅವರ ಆಜ್ಞೆಯಂತೆ ಕಾಕಾ ಸಾಹೇಬ್ ದೀಕ್ಷಿತರು ಏಕನಾಥ್ ಭಾಗವತ್ ಹಾಗೂ ಭಾವಾರ್ಥ ರಾಮಾಯಣ ಎಂಬ ಗ್ರಂಥಗಳನ್ನು ಪಾರಾಯಣ ಮಾಡುತ್ತಿದ್ದರು. ಹೇಮಾಳ ಪಂತರು ಶ್ರೋತೃಗಳಲ್ಲಿದ್ದರು. ಎಲ್ಲರೂ ಕಥಾಶ್ರವಣದಲ್ಲಿ ಮಗ್ನರಾಗಿದ್ದಾಗ ದೊಡ್ಡ ಚೇಳೊಂದು ಹೇಮಾಳ ಪಂತರ ಮೇಲೆ ಬಿದ್ದಿತು. ಅವರಿಗೆ ಇದು ಪರಮಾತ್ಮನ ದಯೆ ಎಂದು ತಿಳಿದು ಮೆಲ್ಲನೆ ಚೇಳನ್ನು ಹೊರಹಾಕಿದರು. ಇನ್ನೊಮ್ಮೆ ದೀಕ್ಷಿತ್ವಾಡೆಯ ಪಕ್ಕದಲ್ಲಿ ಸರ್ಪವು ಸುರುಳಿಸುತ್ತಿಕೊಂಡು ಕುಳಿತಿತ್ತು. ಆದರೆ ತಕ್ಷಣ ಮಾಯವಾಯಿತು. ಹೀಗೆ ಭಕ್ತರನ್ನು ಆಯಾಚಿತವಾಗಿ ಬಾಬಾ ಅವರು ಆಪತ್ತಿನಿಂದ ಪಾರು ಮಾಡುತ್ತಿದ್ದರು.
ಭಗವಂತನು ಎಲ್ಲ ಜೀವಿಗಳಲ್ಲೂ ಇದ್ದಾನೆ. ಅವುಗಳನ್ನು ವಿನಾಕಾರಣ ಕೊಲ್ಲಬಾರದು. ದೇವರೇ ಸಂರಕ್ಷಣೆ ಮಾಡುತ್ತಾನೆ ಎಂದು ಉಪದೇಶಿಸಿದರು. ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 22ನೇ ಅಧ್ಯಾಯವು ಸಂಪೂರ್ಣವಾಯಿತು. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.